ಅಹಮದಿಯಾ ಮುಸ್ಲಿಂ ಜಮಾತಿನ ಮಡಿಕೇರಿ ಘಟಕದ ವತಿಯಿಂದ ಹ್ಯುಮ್ಯಾನಿಟಿ ಫಸ್ಟ್ನ 30ನೇ ವರ್ಷ ಮತ್ತು ಅಂತಾರಾಷ್ಟ್ರೀಯ ಶಾಂತಿ ದಿನವನ್ನ ನಡಿಗೆ ಓಟ ಮತ್ತು ಸೈಕ್ಲಿಂಗ್ ಕಾರ್ಯಕ್ರಮದೊಂದಿಗೆ ಆಚರಣೆ ಮಾಡಲಾಯಿತು. ಎಲ್ಲರಲ್ಲೂ ಪ್ರೀತಿ, ಯಾರೊಂದಿಗೂ ದೇಶವಿಲ್ಲ ಎಂಬ ಘೋಷವಾಕ್ಯದೊಂದಿಗೆ ಕಾರ್ಯಕ್ರಮಕ್ಕೆ ನಗರದ ಬೈತುಲ್ ಹುದಾ ಮಸೀದಿಯಲ್ಲಿ ಧರ್ಮಗುರುಗಳಾದ ಕಲೀಂ ಖಾನ್ ಸಾಹೇಬ್ ಅವರು ಚಾಲನೆ ನೀಡಿದರು. ನಂತರ ಶಾಂತಿ ಸಂದೇಶಗಳ ಫಲಕಗಳೊಂದಿಗೆ ನಡಿಗೆ ಮೂಲಕ ಮಾರುಕಟ್ಟೆ, ಇಂದಿರಾ ಗಾಂಧಿ ವೃತ್ತ, ಕಾಲೇಜು ರಸ್ತೆ, ರೇಸ್ ಕೋರ್ಸ್ ರಸ್ತೆ ಮಾರ್ಗವಾಗಿ ರಾಜಸೀಟ್ವರೆಗೆ ಜಾಥಾವನ್ನ ನಡೆಸಲಾಯಿತು. ವಿಶ್ವ ಯುದ್ಧ 3 ನಿಲ್ಲಿಸಿ ಎಂಬ ವಿಶೇಷ ಅಭಿಯಾನದೊಂದಿಗೆ ಶಾಂತಿ, ಸಾಮರಸ್ಯ ಮತ್ತು ಸೌಹಾರ್ದದ ಸಂದೇಶಗಳನ್ನು ಸಾರುವ ಮೂಲಕ ಜಾಗತಿಕ ಸಂಘರ್ಷವನ್ನು ತಡೆಗಟ್ಟಲು ಪರಸ್ಪರ ಸಹಕಾರದ ತುರ್ತು ಅವಶ್ಯಕತೆ, ಶಾಂತಿ ಹಾಗೂ ಏಕತೆಯ ಮಹತ್ವದ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲಾಯಿತು. ಹ್ಯುಮ್ಯಾನಿಟಿ ಫಸ್ಟ್ ಸಂಸ್ಥೆಯ ಜಿಲ್ಲಾ ಸಂಚಾಲಕರಾದ ಮೊಹಮ್ಮದ್ ಶರೀಫ್ ಅವರು ಮಾತನಾಡಿ, ಹ್ಯುಮ್ಯಾನಿಟಿ ಫಸ್ಟ್ ಸಂಸ್ಥೆ ಸ್ಥಾಪನೆಗೊಂಡು ಇದೀಗ 30ನೇ ವರ್ಷಾಚರಣೆ ಪ್ರಯುಕ್ತ ಸೆಪ್ಟೆಂಬರ್ 6ರಿಂದ 21ರವರೆಗೆ ವಿಶ್ವದ 65 ದೇಶಗಳಲ್ಲಿ ಏಕಕಾಲದಲ್ಲಿ ಶಾಂತಿ ಸಂದೇಶದ ಅಭಿಯಾನವನ್ನು ಆಯೋಜಿಸಲಾಗಿದ್ದು, ಓಟ, ಸೈಕಲ್ ಚಾಲನೆಯಂತಹ ಆರೋಗ್ಯಕರ ಮತ್ತು ಸಕಾರಾತ್ಮಕ ಚಟುವಟಿಕೆಗಳಿಗೆ ಜನರನ್ನು ಪ್ರೋತ್ಸಾಹಿಸುವ ಮೂಲಕ ಕಲ್ಯಾಣ ಯೋಜನೆಗಳ ಬಗ್ಗೆ ಜಾಗೃತಿ ಮೂಡಿಸುವುದು ಇದರ ಉದ್ದೇಶವಾಗಿದೆ. 1995ರಲ್ಲಿ ಸ್ಥಾಪಿತಗೊಂಡ ಹ್ಯುಮ್ಯಾನಿಟಿ ಫಸ್ಟ್ ಕಳೆದ 3 ದಶಕಗಳಲ್ಲಿ ಶಿಕ್ಷಣ, ಆರೋಗ್ಯ ರಕ್ಷಣೆ, ನೀರು ಪೂರೈಕೆ, ದುರಂತ ಪರಿಹಾರ, ಅನಾಥರು ಮತ್ತು ವಿಧವೆಯರ ಪಾಲನೆ ಸೇರಿದಂತೆ ಅಸಂಖ್ಯಾತ ಯೋಜನೆಗಳನ್ನು ವಿಶ್ವದಾದ್ಯಂತ ಯಶಸ್ವಿಯಾಗಿ ಆಯೋಜಿಸಿದೆ. ಜನಾಂಗ, ಬಣ್ಣ ಅಥವಾ ಮತದ ತಾರತಮ್ಯವಿಲ್ಲದೆ ಮಾನವ ಕುಲಕ್ಕೆ ಸೇವೆಯನ್ನು ಸಲ್ಲಿಸುವ ಉದ್ದೇಶದಿಂದ ಈ ಸಂಸ್ಥೆ ಇಂದು 65ಕ್ಕೂ ಹೆಚ್ಚು ದೇಶಗಳಲ್ಲಿ ತನ್ನ ಸೇವೆಗಳನ್ನು ಸಲ್ಲಿಸ್ತಾ ಇದೆ. ಅಹಮದಿಯಾ ಮುಸ್ಲಿಂ ಜಮಾತ್ನ ಜಾಗತಿಕ ನೇತಾರರಾದ ಹಜರತ್ ಮಿರ್ಜಾ ಮಸ್ರೂರ್ ಅಹಮದ್ ಅವರ ಆಧ್ಯಾತ್ಮಿಕ ನೇತೃತ್ವದಲ್ಲಿ ಈ ಸಂಸ್ಥೆ ವಿಶ್ವವ್ಯಾಪಿಯಾಗಿ ಕಲ್ಯಾಣ ಮತ್ತು ಮಾನವೀಯ ಕಾರ್ಯಗಳಲ್ಲಿ ನಿರತವಾಗಿದೆ. ಈ ಜಾಗತಿಕ ಅಭಿಯಾನದಲ್ಲಿ ಹ್ಯುಮ್ಯಾನಿಟಿ ಫಸ್ಟ್ ಇಂಡಿಯಾ ಘಟಕವು ಸಂಪೂರ್ಣವಾಗಿ ತನ್ನನ್ನು ತೊಡಗಿಸಿಕೊಂಡಿದೆ. ಭಾರತದ 15 ರಾಜ್ಯಗಳಲ್ಲಿ ಈ ಅಭಿಯಾನವನ್ನು ಆಯೋಜಿಸಲಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಜಮಾತ್ನ ಉಪಾಧ್ಯಕ್ಷ ಎಂಬಿ ಜಹೀರ್ ಅಹಮದ್, ಮಾಜಿ ಅಧ್ಯಕ್ಷ ಎಂಯು ವಸೀಂ ಅಹಮದ್, ಸದಸ್ಯರಾದ ಕೆಎಂ ಇಬ್ರಾಹಿಂ, ಎಂಯು ಉಸ್ಮಾನ್, ಎಂಎಫ್ ಬಶೀರ್ ಅಹಮದ್, ಎಂಇ ಮುಸ್ತಾಕ್ ಅಹಮದ್, ಮೊಹಮ್ಮದ್ ಯೂಸುಫ್ ಮತ್ತಿತರರು ಪಾಲ್ಗೊಂಡಿದ್ದರು.